ಆತ್ಮೀಯ ಮಿತ್ರರೇ, ತಮ್ಮೆಲ್ಲರಿಗೂ ಕೂಡ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ವಿಶೇಷವಾಗಿ ಸಂತ ಫಿಲೋಮಿನ ದೇವಾಲಯ, ಹೆಸರಾಂತ ದೇವಾಲಯ, ಮೈಸೂರಿನ ಪ್ರಸಿದ್ಧ ದೇವಾಲಯ. ನಾನು ಫಾದರ್ ಸ್ಟ್ಯಾನಿ ಅಲ್ಮೇಡ, ಸಂತ ಫಿಲೋಮಿನ ಹಾಗೂ ಸಂತ ಜೋಸೆಫರ ಪ್ರಧಾನ ದೇವಾಲಯದ ಧರ್ಮಕೇಂದ್ರದ ಗುರುವಾಗಿದ್ದೇನೆ. ಮೊಟ್ಟ ಮೊದಲಿಗೆ ಮೈಸೂರಿನ ಎಲ್ಲ ನಾಗರಿಕರಿಗೆ ಮತ್ತು ಎಲ್ಲ ಬಂಧು ಮಿತ್ರರಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಪ್ರಭು ಯೇಸು ಕ್ರಿಸ್ತರ ಸಂತೋಷ, ಸಂಭ್ರಮ, ನೆಮ್ಮದಿ ಹಾಗೂ ಸ್ವರ್ಗೀಯ ಆಶೀರ್ವಾದ ತಮ್ಮೆಲ್ಲರಿಗೂ ಕೂಡ ಕೋರುತ್ತಿದ್ದೇನೆ. ಪ್ರತಿ ವರ್ಷವೂ ಕೂಡ ನಮ್ಮಲ್ಲಿ ಆಡಂಬರವಾಗಿ ತುಂಬ ಚೆನ್ನಾಗಿ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡೋದು ಪದ್ಧತಿ. ಈ ವರ್ಷವೂ ಕೂಡ ತುಂಬ ವಿಶೇಷವಾಗಿ ನಾವು ಮಾಡ್ತಾ ಇದ್ದೇವೆ. ಇದರ ಸಿದ್ಧತೆಯಾಗಿ ಎಲ್ಲವೂ ಕೂಡ ನೆರವೇರಿದೆ. ಈಗ 11:15 ನಮ್ಮ ಮೈಸೂರು ಧರ್ಮಕ್ಷೇತ್ರದ ಪ್ರೇಷಿತ ಆಡಳಿತಾಧಿಕಾರಿಗಳು, ಅದೇ ರೀತಿಯಲ್ಲಿ ಮಹಾಧರ್ಮಾಧ್ಯಕ್ಷರಾದ ಡಾಕ್ಟರ್ ಬರ್ನಾರ್ಡ್ ಮೊರಾಸ್ರವರು ಈ ಬಲಿಪೂಜೆಯನ್ನು ನೆರವೇರಿಸ್ತಾರೆ. ಬಲಿಪೂಜೆಯ ಪ್ರಾರಂಭದಲ್ಲಿ ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಎಂಬ ಗೀತೆಯನ್ನು ಹಾಡುವಾಗ ಯೇಸು ಕಂದನ ಪ್ರತಿಮೆಯನ್ನು ಅವರು ಗೋದಲಿ ಇಟ್ಟು ಅದನ್ನು ಆರಾಧಿಸಿ, ಪ್ರಭು ಯೇಸು 2025 ವರ್ಷಗಳ ಹಿಂದೆ ಹೇಗೆ ಜನನ ಬಂದಾಗ ದೂತರ ಮೂಲಕ ಅವರನ್ನು ಕುರುಬರು ಮತ್ತು ಜ್ಞಾನಿಗಳು ಆರಾಧಿಸಿದ್ರು, ಅದೇ ರೀತಿಯಲ್ಲಿ ಮಹಾಧರ್ಮಾಧ್ಯಕ್ಷರು ನಮ್ಮೆಲ್ಲರ ಪರವಾಗಿ ಅದನ್ನು ನೆರವೇರಿಸ್ತಾರೆ ಮತ್ತು ಗೋದಲಿಯಲ್ಲಿ ಯೇಸು ಕಂದನನ್ನು ಪ್ರತಿಷ್ಠಾಪಿಸ್ತಾರೆ. ಅದಾದ ನಂತರ ಮಹಾಧರ್ಮಾಧ್ಯಕ್ಷರು ಬಲಿಪೂಜೆಯನ್ನು ನೆರವೇರಿಸ್ತಾರೆ. ಮತ್ತು ಈ ವರ್ಷ ನಮಗೆ ಈ ಸುತ್ತಮುತ್ತಲು ನೋಡಬೇಕಾದ್ರೆ ಪ್ರತಿ ವರ್ಷ ನಮ್ಮ ಮಹಾದೇವಾಲಯ ಎಲ್ಲ ಅಲಂಕಾರ ಸಜ್ಜುಗಳ ಜೊತೆಯಲ್ಲಿ ದೀಪಾಲಂಕಾರ ನಾವು ನೋಡ್ತೇವೆ. ಈ ದೇವಾಲಯದಲ್ಲಿ ತುದಿಯಿಂದ ಹಿಡಿದು ಸುತ್ತಮುತ್ತಲು ಎಲ್ಲ ಮರ ಗಿಡಗಳಿಗೆ ಎಲ್ಲ ಕೂಡ ಒಂದು ಸುಂದರವಾದಂತಹ ಬೆಳಕಿನ ಹಬ್ಬ. ನಮ್ಮ ಮೈಸೂರು ಅಂದ ತಕ್ಷಣ ದಸರಾ ಬಂದಾಗ ಬೆಳಕಿನ ಹಬ್ಬ, ಕ್ರಿಸ್ಮಸ್ ಬಂದಾಗ ದೊಡ್ಡ ಚರ್ಚಿನಲ್ಲಿ, ಫಿಲೋಮಿನ ಚರ್ಚಿನಲ್ಲಿ ಈ ಬೆಳಕಿನ ಹಬ್ಬ. ಇದು ಸಂತೋಷವನ್ನು, ಸಂಭ್ರಮವನ್ನು ಕೇವಲ ಕ್ರೈಸ್ತರಿಗೆ ಮಾತ್ರವಲ್ಲ, ಮೈಸೂರಿನಲ್ಲಿ ಎಲ್ಲ ಜನಾಂಗಗಳಿಗೆ, ಜಾತಿ, ಧರ್ಮ, ಮತ ಯಾವ ಅಂತರವಿಲ್ಲದೆ ಮನುಷ್ಯರಾದ ನಮ್ಮೆಲ್ಲರಿಗೂ ಕೂಡ ಈ ದೇವಾಲಯ ಕೈಬೀಸಿ ಹಾತೊರೀತಿದೆ. ಈ ವರ್ಷ ನಮ್ಮ ಒಂದು ವಾರದಲ್ಲಿ ಅನೇಕ ಸುಂದರವಾದಂತಹ ಅಲಂಕಾರ, ಅದರ ಜೊತೆಯಲ್ಲಿ ವಿಶೇಷವಾಗಿ ಒಂದು ದೊಡ್ಡ ದ್ವಾರವನ್ನು ನಿರ್ಮಿಸಿದ್ದೇವೆ. ಅದನ್ನು ಆದಷ್ಟು ಶೀಘ್ರವಾಗಿ ಉದ್ಘಾಟನೆ ಮಾಡಿ ಎಲ್ಲರಿಗೂ ಕೂಡ ಕೈಬೀಸಿ ಈ ದೇವಾಲಯಕ್ಕೆ ಕರೆಯುವಂತಹದ್ದನ್ನು ನಾವು ಆ ದ್ವಾರದ ಮೂಲಕ ಮಾಡಲಿಕ್ಕೆ ಬಯಸ್ತಾ ಇದ್ದೇವೆ. ಮೈಸೂರಿನಲ್ಲಿ ಒಬ್ಬರು ಹೆಸರಾಂತ ಕಲಾವಿದರ ತಂಡ ಇದೆ, ಪುನೀತ್ ಕಲಾವಿದರು ಅಂತೇಳಿ. ಈ ಪ್ರತಿಭಾ ತಂಡ ನಮ್ಮ ಈ ದೇವಾಲಯದ ಮುಂದೆ ಸುಮಾರು 5,000 ಸ್ಕ್ವೇರ್ ಫೀಟ್ ಇರೋವಂಥದ್ದು. ಅದರಲ್ಲಿ 3,500 ಯೇಸುವಿನ ಸುಂದರವಾದಂತಹ ರಂಗೋಲಿ ಆರ್ಟನ್ನು ಮಾಡಿದ್ದಾರೆ. ನೀವೆಲ್ಲರೂ ಕೂಡ ಅದನ್ನು ನೋಡಲೇಬೇಕು. ಅದರ ಜೊತೆಯಲ್ಲಿ ನಾವು ಇನ್ನೊಂದನ್ನು ನೋಡ್ತೇವೆ. ಕೆಳಭಾಗದಲ್ಲಿ ಮಾತೆ ಮರಿಯಮ್ಮನವರು ಮತ್ತು ಸಂತ ಜೋಸೆಫರು ಬಾಲಕಂದನ ಪುಟ್ಟ ಗೋದಲಿಯೊಂದನ್ನು ಕೂಡ ಅದನ್ನು ನಿರ್ಮಿಸಿದ್ದಾರೆ. ಅವರಿಗೆ ಕೃತಜ್ಞತೆ ಹೇಳ್ತೇವೆ. ಮೈಸೂರು ನಗರದ ಎಲ್ಲರೂ ಕೂಡ ಕಲೆಯನ್ನು, ಸಂಸ್ಕೃತಿಯನ್ನು ಈ ರೀತಿಯೆಲ್ಲ ತುಂಬ ಆನಂದಿಸ್ತಾರೆ, ಹರ್ಷಿಸ್ತಾರೆ. ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಅವರು ಬಂದು ಅದನ್ನು ಎಂಜಾಯ್ ಮಾಡಬೇಕು ಅನ್ನೋದು ನಮ್ಮ ಕೋರಿಕೆ ಮತ್ತು ತಮ್ಮೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತೇವೆ. ಒಳಭಾಗದಲ್ಲಿ ಈ ವರ್ಷ ಬಿಬ್ಲಿಕಲ್ ಮ್ಯೂಸಿಯಂ ರೀತಿಯಲ್ಲಿ ಒಂದು ಪ್ರತಿಭೆಯನ್ನು, ಅಂದರೆ ಕ್ರಿಯೇಷನ್ ಮತ್ತು ರೀಕ್ರಿಯೇಷನ್, ಸೃಷ್ಟಿ, ಮರುಸೃಷ್ಟಿ ಮತ್ತು ಹೊಸ ವರ್ಷದ ಒಳಗೆ ಸ್ವರ್ಗದ ಇನ್ನೊಂದು ಚಿತ್ರಣವನ್ನು ಕೂಡ ಮಾಡ್ತಾ ಇದ್ದೇವೆ. ಅಂದರೆ ಹೇಗೆ ಯೇಸು ಸ್ವಾಮಿ ನಮಗೆ ಹೊಸ ಸೃಷ್ಟಿಯನ್ನು ಕೊಡ್ತಾರೆ ಸಂರಕ್ಷಣೆ ಮೂಲಕ, ತದನಂತರ ನಮ್ಮೆಲ್ಲರೂ ಕೂಡ ನಿತ್ಯ ಜೀವನ ಕೊಡುವಂತಹ ಸ್ವರ್ಗದ ಒಂದು ಚಿತ್ರಣವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಯಾಕೆಂದರೆ ದ ಅಲ್ಟಿಮೇಟ್ ಏಮ್ ಆಫ್ ಎವ್ರಿ ಹ್ಯೂಮನ್ ಬೀಯಿಂಗ್ ಟು ರೀಚ್ ಟು ಹೆವೆನ್ ಆ್ಯಂಡ್ ಟು ಹ್ಯಾವ್ ಇಟರ್ನಲ್ ಲೈಫ್, ಸ್ವರ್ಗೀಯ ಜೀವನವನ್ನು, ಶಾಶ್ವತ ಜೀವನವನ್ನು ಪಡ್ಕೊಳ್ಳೋದು. ಕ್ರಿಸ್ತ 2ನೇ ಬಾರಿ ಬರುವಾಗ, ಅಂದರೆ ಹುಟ್ಟುವಾಗ, ಪ್ರತಿ ಬಾರಿ ಅವರು ಹುಟ್ಟೋದಿಲ್ಲ, ಒಂದೇ ಬಾರಿ 2025ರಲ್ಲಿ ಹುಟ್ಟಿದ್ದಾರೆ. ಮತ್ತು ನಾವು 2ನೇ ಬಾರಿ ನೋಡೋದು, ನಾವೆಲ್ಲರೂ ಕೂಡ ನಮ್ಮ ಇಹದ ಜೀವನವನ್ನು ಮುಗಿಸಿ ಸ್ವರ್ಗಕ್ಕೆ ಹೋದಾಗ ಅಲ್ಲಿ ನಾವೆಲ್ಲರೂ ಕೂಡ ನಿತ್ಯಕ್ಕೂ ಅವರ ಜೊತೆ ಜೀವಿಸ್ತೇವೆ ಅನ್ನೋಂತಹ ಈ ಸಂದೇಶವನ್ನು ಈ ವರ್ಷ ನಾವು ಪಡ್ಕೊಳ್ತೇವೆ. ಅದನ್ನು ನಮ್ಮ ಪೋಪ್ ಜಗದ್ಗುರುಗಳು 2025 ವರ್ಷದ ಯಾತ್ರಿಕರ ಭರವಸೆಯ ಯಾತ್ರಿಕರು, ಪಿಲ್ಗ್ರಿಮ್ಸ್ ಆಫ್ ಹೋಪ್, ನಾವೆಲ್ಲರೂ ಕೂಡ ಪ್ರಯಾಣದ ಮಾಡ್ತಾ ಇರ್ತೇವೆ. ಕೆಲವರು 80, 90, 100 ವರ್ಷ ಬದುಕಿ ಅದಾದ ನಂತರ ಈ ಜೀವವನ್ನು ನಾವು ಕಳ್ಕೊಳ್ತೇವೆ. ಕಳ್ಕೊಂಡಾಗ ನಮಗೆ
ಭರವಸೆ ಇದೆ, ಇನ್ನೊಂದು ಜೀವ ಇದೆ, ನಾವು ಯಾವತ್ತೂ ಕೂಡ ಸಾಯಲುವಂತಹ ಜೀವ ವಿಶ್ವಾಸ ನಮಗಿದೆ ಅಂಥದ್ದನ್ನು ನಮ್ಮ ಪೋಪ್ ಜಗದ್ಗುರುಗಳು ಈ ವರ್ಷದ ಒಂದು ವಿಶೇಷ ಥೀಮ್ ಆಗಿ ಜೂಬಿಲಿ ಥೀಮ್ ಆಗಿ ಕೊಟ್ಟಿದ್ದಾರೆ. ಅದರ ಚಿತ್ರಣವನ್ನು ಕೂಡ ನಾವು ಮೇಲ್ಗಡೆ ಮಾಡಲಿಕ್ಕೆ ಅದನ್ನು ಮಾಡ್ತಾ ಇದ್ದೇವೆ. ಸೊ ಈ ಎಲ್ಲವುಗಳನ್ನು ನೀವು ನಮ್ಮ ಪ್ರಧಾನ ದೇವದಲ್ಲಿ ಬಂದು ನೋಡ್ಬೋದು. ಎಲ್ಲರೂ ಕೂಡ ಬಲಿಪೂಜೆಯಲ್ಲಿ, ಅದೇ ರೀತಿಯಲ್ಲಿ ಬೇರೆ ಬೇರೆ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಭಗವಂತನ ಸ್ವಾಮಿ ಯೇಸುವಿನ ಆಶೀರ್ವಾದನ ಪಡ್ಕೊಳ್ಳಿ ಅಂತ ತಮ್ಮೆಲ್ಲರೂ ಕೂಡ ನಾನು ಪ್ರೀತಿಪೂರ್ವಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ತಮಗೆಲ್ಲರೂ ಕೂಡ ಕರೆಯನ್ನು ನೀಡ್ತಾ ಇದ್ದೇನೆ. ದೇವರ ಆಶೀರ್ವಾದ ನಿಮ್ಮೆಲ್ಲರಿಗೂ ಕೂಡ ಮತ್ತು ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೂ ಕೂಡ ವಂದನೆಗಳು ಮತ್ತು ಕೃತಜ್ಞತೆಗಳು. ಥ್ಯಾಂಕ್ ಯು.